ನನ್ನ ಹೆಲ್ಪ್ ಆಗಲಿ ನಿನಗೆ ಅವಶ್ಯಕತೆ ಇಲ್ಲ. ನೀನೀಗ ಸ್ವತಂತ್ರ. ತಗೋ. ಇದನ್ನ ತಗೊಂಡು ನಾನೇನ್ ಮಾಡ್ಲಿ? ನನ್ನ ಹತ್ರ ಯಾವ ಬ್ಯಾಂಕ್ ಅಕೌಂಟ್ ಕೂಡ ಇಲ್ಲ. ಚೆಕ್ ಇಟ್ಕೋ, ಅಕೌಂಟ್ ಕೂಡ ಓಪನ್ ಮಾಡಿಸೋಣ. ಮೊದಲೇ ಗೊತ್ತಿದ್ದಿದ್ರೆ ಇವಳು ಎಲ್ಲ ಕನಸುಗಳನ್ನು ಪೂರ್ತಿಗೊಳಿಸೋದಕ್ಕೆ ಶುರು ಮಾಡಿಬಿಡ್ತಾ ಇದ್ದೆ. ಬೇರೆಯವ್ರಿಗೆ ಒಳ್ಳೇದು ಮಾಡೋದು, ತಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋ ನಾಟಕ ತುಂಬಾ ದೂರ ಬಂತು. ಇವತ್ತು ಬೆಳಕಿಗೆ ಬಂತು. ಇವಳು ನನ್ನನ್ನು ಮೆಟ್ಟಲು ಮಾಡಿಕೊಂಡು ಆಕಾಶನ ಮುಟ್ಟಬೇಕು ಅನ್ನೋದು ಗೊತ್ತಾಯಿತು. ಇರಲಿ, ಇವಳು ತನ್ನ ಬಿಸ್ನೆಸ್ನ ಶುರು ಮಾಡಿದ್ಮೇಲೆ ಇವಳು ಕೂಡ ತನ್ನ ಜೀವನದಲ್ಲಿ ಮುಂದೆ ಬರ್ತಾಳೆ, ಮತ್ತು ನಾನು ಕೂಡ. ಆಮೇಲೆ ಬೇರೆ ಬೇರೆ ದಾರಿ. ಮಾ, ಟೀ ತಗೊಳ್ಳಿ. ಮಗಳೇ ಪೂಜಾ, ಇಲ್ಬಾ, ಬಾ ಕೂತ್ಕೋ. ಏನಾಯ್ತಮ್ಮ? ನಿಮ್ ಕಣ್ಣಲ್ಲಿ ಕಣ್ಣೀರ್ ಯಾಕೆ? ನಾವು ತುಂಬಾ ಪುಣ್ಯ ಮಾಡಿದೀವಿ ಅನ್ಸತ್ತಮ್ಮ, ಅದಕ್ಕೆ ನಿನ್ನ ಪಡೆದಿದ್ದೀವಿ. ಪೂಜಾ, ನನ್ನ ಮತ್ತೆ ಈ ಮನೆನ ಕಾಪಾಡ್ತಾ ಇರೋದಕ್ಕೆ ನನಗೆ ಯಾವಾಗಲೂ ಆಭಾರಿಯಾಗಿರ್ತೀನಿ. ಒಂದು ಮಾತು ಹೇಳ, ನಾಳೆ ಜನ್ಮಾಷ್ಟಮಿ ದಿವಸ ನಾನು ವಿಶೇಷವಾದ ಪೂಜೆ ಮಾಡಿಸ್ಬೇಕು ಅಂತಿದ್ದೀನಿ. ಅದರಿಂದ ನೀನು ನಮ್ಮ ಮನೆಗೆ ಒಬ್ಬ ಮುದ್ದಾದ ಕೃಷ್ಣನ ಕೊಡಬೇಕು ಅಂತ. ಅಮ್ಮೋರೆ, ನೀವು ಗಗನ್ ಸಾಹೇಬ್ರು ಮತ್ತೆ ಪೂಜಾನ ಒಂದ್ ಮಾಡಕ್ ಹೊರಟಿದ್ರಿ. ಅವರಿಬ್ಬರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಈ ಹುಡುಗಿ ಮನೆಯವರಿಗೆ ತುಂಬಾನೇ ಹತ್ರ ಆಗ್ತಿದ್ದಾಳೆ.